ನೂತನ 13 ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. ಸಚಿವರ ಹಿಂದಿನ ಖಾತೆಗಳು ಅದಲು ಬದಲಾಗುವಂತಹ ಸಾಧ್ಯತೆಗಳಿದಾವೆ. ಚೇಂಜಸ್ ಆಗ್ಬೋದು, ಆದರೆ ಸ್ವಲ್ಪ ಆಗ್ಬೋದು ಅಷ್ಟೇ. ಒಂದು 2-3 ಜನರದ್ದಾಗ್ಬೋದು. ಅದನ್ನು ಹೊರತುಪಡಿಸಿದ್ರೆ ಬಹುತೇಕವಾಗಿ ಅದೇ ಖಾತೆಗಳು ಮುಂದುವರಿಯಬಹುದು. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು? ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಂದಾಯ ಖಾತೆ ಸಿಗುವ ಸಾಧ್ಯತೆಗಳಿದ್ವು. ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಗೃಹ ಸಚಿವರಾಗಿದ್ರು. ಸದ್ಯಕ್ಕೆ ಡಿಸಿಎಂ ಆಗಿದ್ದಾರೆ. ಅವ್ರಿಗೆ ಕಂದಾಯ ಸಿಗಬಹುದು. ಕೃಷ್ಣ ಬೈರೇಗೌಡರಿಗೆ ಇತ್ತದು. ಪ್ರಿಯಾಂಕರ್ಗೆ ಗೃಹ ಖಾತೆ, ಖಾದರ್ಗೆ ಆರೋಗ್ಯ ಖಾತೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಇದು ಪ್ರಿಯಾಂಕರ್ಗೆ ಹತ್ರ ಇತ್ತು. ಪ್ರಿಯಾಂಕರ್ಗೆ ಅವ್ರಿಗೆ ಗೃಹ ಕೊಡಬಹುದು. ಸತೀಶ್ ಜಾರಕಿಹೊಳಿ ಸೇಮ್ ಟು ಸೇಮ್ ಲೋಕೋಪಯೋಗಿ ಅಂದ್ರೆ PWD, ಲಾಸ್ಟ್ ಟೈಮ್ ಕೂಡ ಅದೇ ಇದ್ದವರು, ಅದೇ ಕೊಡುವಂತ ಸಾಧ್ಯತೆಗಳಿದಾವೆ. ಜಾರ್ಜ್ಗೆ ಸೇಮ್ ಅವರು ಇಂಧನ ಇದ್ರು, ಇಂಧನ ಹಣಕಾಸು ಕೊಡಬಹುದು ಕೃಷ್ಣ ಬೈರೇಗೌಡರಿಗೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಹಿಂದೆ ಕಂದಾಯ ಇದ್ರು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬಹುದು. ರಾಮಲಿಂಗಾರೆಡ್ಡಿ ಹಿಂದೆ ಸಾರಿಗೆ ಮತ್ತು ಮುಜರಾಯಿ ಇದ್ರು. MB ಪಾಟೀಲ್ ಸೇಮ್ ಭಾರಿ ಅಂದ್ರೆ ಬೃಹತ್ ಕೈಗಾರಿಕೆ ಕೊಡಬಹುದು. ಮುನಿಯಪ್ಪ ಅವರು ಸೇಮು ಆಹಾರ ಮತ್ತು ನಾಗರಿಕ ಸರಬರಾಜು, ಹಿಂದೆ ಕೂಡ ಅದೇ ಖಾತೆಯನ್ನು ಅವರು ನಿಭಾಯಿಸಿದ್ರು. ಬೈರತಿ ಸುರೇಶ್ಗೆ ಸಾರಿಗೆ ಕೊಡಬಹುದು. ರಾಮಲಿಂಗಾರೆಡ್ಡಿ ಅವರು ಹಿಂದೆ ಇತ್ತು. ಯತೀಂದ್ರಗೆ ನಗರಾಭಿವೃದ್ಧಿ, ಹಿಂದುಳಿದ ವರ್ಗ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಇವತ್ತು ಅಧಿಕೃತವಾಗಿ ಸಚಿವರ ಖಾತೆಗಳನ್ನ ಘೋಷಣೆ ಮಾಡಲಾಗುತ್ತೆ. ಯಾರ್ಯಾರಿಗೆ ಯಾವ ಖಾತೆ ಸಾಧ್ಯತೆಗಳೇನು, ಯಾವ ಖಾತೆಯನ್ನು ಕೊಟ್ಟರು ಕೂಡ ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ 13 ಜನ ಕೂಡ. ಪರಮೇಶ್ವರ್ ಅವರಿಗೆ ಗೃಹ ಖಾತೆಯನ್ನು ಕೊಟ್ಟಾಗ ಅವ್ರ ಮೇಲೂ ಕೂಡ ಸಾಕಷ್ಟು ಆಕ್ಷೇಪಣೆಗಳಿದ್ವು. ಏನಪ್ಪ ಪರಮೇಶ್ವರ್ ಅವರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ಈ ಥರದ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ. ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಥರದ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಈಗಲೂ ಕೂಡ ಇದೆ. ಹಾಗಾಗಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯಗಳಿತ್ತು. ಬಟ್ ಈಗ ಗೃಹ ಖಾತೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಡಬೇಕು, ಬಹಳ ಸಮರ್ಥವಾಗಿ ಎದುರಿಸ್ತಾರೆ ಅಂಥೇಳಿ ಅನ್ನುವಂಥ ಕಾರಣ, ಮತ್ತು ವಿರೋಧ ಪಕ್ಷಗಳು ಕೂಡ ಅದೇ ರೀತಿಯಾಗಿ ಟಕ್ಕರ್ ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಮುಲಾಜಿಲ್ಲದೆ ಡೈರೆಕ್ಟ್ ಹಿಟ್ ಮಾಡ್ತಾರೆ, ಮತ್ತು ಆಳಾಗಲ ಕೂಡ ಅವರಿಗೆ ಗೊತ್ತಿರಬಹುದು ಅನ್ನುವಂಥ ಒಂದು ವಿಶ್ವಾಸ. ಅದರ ಜೊತೆಗೆ ಸಮರ್ಥವಾಗಿ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ. UT ಖಾದರ್ಗೆ ಆರೋಗ್ಯ ಕೊಡ್ಬೋದು. UT ಖಾದರ್ ಆಲ್ರೆಡಿ ಆರೋಗ್ಯ ಖಾತೆ ನಿಭಾಯಿಸಿದ್ದಾರೆ. ಹಿಂದೆ ಸ್ಪೀಕರ್ ಆಗಿದ್ದರು, ಅದಕ್ಕಿಂತ 13ರಲ್ಲಿ ಸಚಿವರಾಗಿದ್ದರು ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ. ಆಗ ಅವರು ಆರೋಗ್ಯ ಸಚಿವರಾಗಿದ್ದರು. ಮತ್ತೆದೀಗ ರಿಪೀಟ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅವ್ರಿಗೂ ಕೂಡ ಅನುಭವ ಇದೆ. ಅದರ ಜೊತೆಗೆ KJ ಜಾರ್ಜ್ ಅವ್ರಿಗೆ ಇಂಧನ ಖಾತೆ, ಸಿದ್ದರಾಮಯ್ಯ ಸಂಪುಟದಲ್ಲಿ ಅದೇ ಖಾತೆ ನಿಭಾಯಿಸಿದ್ರು, ಹಲವು ಸುಧಾರಣೆಗಳನ್ನು ತಂದಿದ್ದರು. ಕೃಷ್ಣ ಬೈರೇಗೌಡರಿಗೆ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಹಿಂದೆ ಅವರು ಕಂದಾಯ ಇಲಾಖೆ ನಿಭಾಯಿಸಿದ್ರು, ಈಗ ಹಣಕಾಸು ಖಾತೆ ಕೊಡ್ತಾರೆ ಅಂತ ಹೇಳಿ. ಹಣಕಾಸು ಖಾತೆ ಅಂದರೆ ಸಹಜವಾಗಿ ಮುಖ್ಯಮಂತ್ರಿಗಳ ಹತ್ರ ಇಟ್ಕೊಳ್ತಾರೆ. ಬಟ್ ಈಗ ಗೊತ್ತಿಲ್ಲ, ಹೊಸದಾಗಿ ಏನಾದರೂ DK ಶಿವಕುಮಾರ್ ಬೇರೆ ಸಂಪ್ರದಾಯಕ್ಕೆ ನಾಂದಿ ಹಾಡ್ಬೋದು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ DK ಶಿವಕುಮಾರ್ ಹತ್ರ ಇತ್ತು ಹಿಂದೆ ಅವರು DCM ಆಗಿದ್ದಾಗ. ಈಗ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಸುಲಭವಾಗಿ ಬಿಟ್ಕೊಡ್ತಾರಾ ಅನ್ನೋದು ನಮ್ಮ ಡೌಟು. ಮತ್ತು ಹಣಕಾಸು ಕೂಡ ಅಷ್ಟೇ, DK ಶಿವಕುಮಾರ್ ಅವ್ರ ಹತ್ರನ ಇಟ್ಕೊಳ್ಬೋದು. ಬಟ್ ಬದಲಾವಣೆ ಏನಾದರೂ ಮಾಡಿದರೆ ಮಾಡಬಹುದು. MB ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದರು ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ. ಅದಕ್ಕಿಂತ ಹಿಂದೆ 2013ರಲ್ಲಿ ಅವರು ನೀರಾವರಿ ಸಚಿವರಾಗಿದ್ದರು. ಬಹಳ ಅನುಭವ ಇದೆ ಅವರಿಗೆ ಸಚಿವರಾಗಿ. ಈಗ ಮತ್ತೆ ಅದನ್ನು ರಿಪೀಟ್ ಮಾಡಬಹುದು MB ಪಾಟೀಲ್ಗೆ. KH ಮುನಿಯಪ್ಪ ಭಾಳ ಹಿರಿಯರು, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಡಲಾಗಿತ್ತು ಅವ್ರಿಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ. ಅದನ್ನು ಮತ್ತೆ ಮುಂದುವರಿಸಬಹುದು. ಯತೀಂದ್ರ ಅವ್ರಿಗೆ ಹಿಂದುಳಿದ ಅಥವಾ ನಗರಾಭಿವೃದ್ಧಿ ಎರಡೂ ಕೊಟ್ಟರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.